ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಊರಲ್ಲಿ ಮೊದಮೊದಲು ವಿಡಿಯೋ ಮಾಡುತ್ತಿರುವಾಗ ಎಲ್ಲ ಅಕ್ಕಪಕ್ಕದ ಜನಗಳಾಗಿರ್ಬೋದು, ಓಡಾಡುತ್ತಿರುವಂಥ ಜನಗಳಾಗಿರ್ಬೋದು, ನಿನಗೇನು ತಲೆ ಕೆಟ್ಟಿದೆಯಾ ಅನ್ನೋ ರೀತಿಯಾಗಿ ಮಾತಾಡ್ತಿದ್ರಂತೆ. ಈಗ ಕರ್ನಾಟಕದ ಎಲ್ಲರ ಮನೆ ಮಾತಾಗಿರುವ ರಕ್ಷಿತಾ ಅವರು ಬಿಗ್ ಬಾಸ್ ರನ್ನರ್ ಅಪ್ ಕೂಡ ಆದರು. ಎಲ್ರಿಗೂ ಕೂಡ ಇಷ್ಟವಾದರು ಅಂತಲೇ ಹೇಳ್ಬೋದು. ಈಗ ಕರಾವಳಿ ಬೆಡಗಿಯ ರಕ್ಷಿತಾ ಶೆಟ್ಟಿ ಈಗ ಸುದ್ದಿಯ ಕೇಂದ್ರ ಬಿಂದು ಆಗಿದ್ದಾರೆ. ಯಾಕೆ ಅಂದರೆ ತಮ್ಮ ಮುಗ್ಧ ಮಾತು, ಚುರುಕಿನ ಆಟ, ಕನ್ನಡ ಕಲಿಯುವ ಉತ್ಸಾಹ, ಪ್ರಾಮಾಣಿಕ ಪ್ರಯತ್ನದಿಂದ ಕನ್ನಡಿಗರ ಮನಗೆದ್ದ ರಕ್ಷಿತಾ ಶೆಟ್ಟಿಗೆ ಕನ್ನಡ ಬಿಗ್ ಬಾಸ್ 10ರ ಸ್ಪರ್ಧಿ ವರ್ತೂರ್ ಸಂತೋಷ್ ಅವರು ಬಂಪರ್ ಬಹುಮಾನವೊಂದನ್ನು ರಕ್ಷಿತಾ ಅವರಿಗೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ವೇದಿಕೆ ಮೇಲೆ ಕೊಟ್ಟಿದ್ದ ಮಾತನ್ನ ಈಗ ವಾಸ್ತವವಾಗಿ ನಿಜ ಮಾಡಿದ್ದಾರೆ. ಬಿಗ್ ಬಾಸ್ 12 ಶುರುವಾಗುವ ಮೊದಲು ಈ ಒಂದು ಘೋಷಣೆಯನ್ನು ಮಾಡಿದ್ರು. ಅದೇನಂತ ಹೇಳಿದ್ರೆ, ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂಥವ್ರಿಗೆ ನಾನು 10 ಲಕ್ಷ ಬಹುಮಾನವನ್ನು ಕೊಡ್ತೇನೆ ಅಂತೇಳಿ. ಆದರೆ ಒಂದು ಷರತ್ತನ್ನು ಹಾಕಿದ್ರು. ಏನಂತ ಹೇಳಿದ್ರೆ, ನನ್ನ ಹಳ್ಳಿಕಾರ್ ಓರಿಗಳನ್ನು ಬಿಗ್ ಬಾಸ್ ವೇದಿಕೆ ಮೇಲೆ ತರಬೇಕು. ಇದು ಅವರ ಕಂಡೀಷನ್ ಆಗಿತ್ತು. ಅದಕ್ಕೆ ಬಿಗ್ ಬಾಸ್ ತಾಂತ್ರಿಕ ಕಾರಣದಿಂದ ಇದಕ್ಕೆ ಅನುಮತಿ ನೀಡಲಿಲ್ಲ. ಆದ ಕಾರಣ ವರ್ತೂರ್ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡ್ರು. 2 ಲಕ್ಷ ಬಹುಮಾನವನ್ನು ನಾನು ರನ್ನರ್ ಅಪ್ಗೆ ನೀಡ್ತೇನೆ ಅಂತೇಳಿ. ತಮ್ಮ ಮಾತಿನಂತೆ ವರ್ತೂರ್ ಅವರು ರಕ್ಷಿತಾಗೆ ಕರೆ ಮಾಡಿ ತಮ್ಮ ಒಂದು 2 ಲಕ್ಷವನ್ನು ಬಂದು ತಗೊಂಡು ಹೋಗಿ ಅಂತೇಳಿ ತಿಳಿಸಿದ್ದಾರೆ. ಅದಕ್ಕೆ ರಕ್ಷಿತಾ ಅವರು ಗಲಿಬಿಲಿಗೊಂಡು ಏನು ಹೇಳಬೇಕು ಅಂತೇಳಿ ಸಡನ್ನಾಗಿ ಅವರಿಗೆ ಗೊತ್ತಾಗಲಿಲ್ಲ. ಆದರೂ ಕೂಡ ಅವರು ಒಪ್ಪಿದ್ರು. ನಂತರ ರಕ್ಷಿತಾ ಅವರು ವರ್ತೂರ್ ಸಂತೋಷ್ ಅವರಿಂದ ಹಣದ ಬದಲು 2 ಹಳ್ಳಿಕಾರ್ ಹಸು ದತ್ತು ಪಡೆದುಕೊಂಡು ರಕ್ಷಿತಾ ವರ್ತೂರ್ ಸಂತೋಷ್ ಮನೆಗೆ ಹೋಗಿದ್ದ ರಕ್ಷಿತಾ ಶೆಟ್ಟಿ ಹಣದ ಬದಲು ಗೋಮಾತೆ ಕೊಡಿ ಎಂದು ವರ್ತೂರ್ ಸಂತು ಬಳಿ ಮನವಿ ಮಾಡಿದ್ದಾರೆ. ರಕ್ಷಿತಾ ಆಸೆಯಂತೆ 2 ಹಳ್ಳಿಕಾರ್ ಹಸುಗಳನ್ನು ರಕ್ಷಿತಾ ಶೆಟ್ಟಿ ಮನೆಗೆ ತಲುಪಿಸಲು ಒಪ್ಪಿಕೊಂಡಿದ್ದಾರೆ ವರ್ತೂರ್ ಅವರು. ಇದೀಗ ಹಣದ ಬದಲು ಹಸು ಖರೀದಿ ವಿಚಾರ ವರ್ತೂರ್ ಸಂತೋಷ್ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಹಾಗೆಯೇ ರಕ್ಷಿತಾ ಶೆಟ್ಟಿಯ ಈ ನಿರ್ಧಾರದ ಬಗ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನನಗೂ ಕೂಡ ಈಕೆ ಮಾಡಿದ ನಿರ್ಧಾರ ತುಂಬಾ ಸರಿ ಅಂತ ಅನ್ನಿಸ್ತು. ವೇದಿಕೆ ಮೇಲೆ ಬಿಗ್ ಬಾಸ್ನ ವೇದಿಕೆ ಮೇಲೇನೂ ಕೂಡ ನಾನು ಹಸು ತಗೊತೀನಿ, ಉಳಿದ ಹಣವನ್ನು ಅಂತೇಳಿ ಸುದೀಪ್ ಅವರ ಮುಂದೆ ಹೇಳಿದರು ರಕ್ಷಿತಾ ಅವರು. ಹಾಗೆಯೇ ಅವರ ಆಸೆಯಂತೆ ಹಸುಗಳು ಕೂಡ ರಕ್ಷಿತಾ ಮನೆಗೆ ಹೋಯಿತು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸು. ಟೇಕ್ ಕೇರ್ ಎಲ್ರಿಗೂ.